7 ಶಂತನು ಸತ್ಯವತಿಯನ್ನು ನೋಡುತ್ತಾನೆ. ರಾಜ ಶಂತನು ಒಂದು ದಿನ ಬೇಟೆಗೆ ಹೋದನು. ಮತ್ತೆ ಅವನು ನದಿಯ ಬಳಿ ಒಬ್ಬ ಸುಂದರ ಮಹಿಳೆಯನ್ನು ನೋಡಿದನು. ಮತ್ತೆ ಅವರು ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಸಿಲುಕಿದರು. ನನ್ನನ್ನು ಮದುವೆಯಾಗು, ಅವರು ಹೇಳಿದರು. ನೀವು ನನ್ನ ತಂದೆಯ ಅನುಮತಿಯನ್ನು ಕೇಳಬೇಕು. ಅವಳು ಉತ್ತರಿಸಿದಳು, ನೀವು ಯಾರು? ಶಂತನು ಕೇಳಿದ. ಮತ್ತು ನಿಮ್ಮ ತಂದೆ ಯಾರು? ನಾನು ಸತ್ಯವತಿಯೇ ಎಂದಳು. ನನ್ನ ತಂದೆ ಮೀನುಗಾರ, ನನಗೆ ನಿನ್ನ ಮಗಳನ್ನು ಮದುವೆಯಾಗಲಿ? ಶಂತನು ಸಾಹುಕಾರನಿಗೆ ಹೇಳಿದನು. ನಾನು ಒಪ್ಪುತ್ತೇನೆ, ಅವರು ಹೇಳಿದರು. ಒಂದು ಷರತ್ತಿನಡಿಯಲ್ಲಿ ಸತ್ಯವತಿ ನಿಮಗೆ ಮಗನನ್ನು ಪಡೆದಾಗ ಆ ಮಗ ರಾಜ್ಯವನ್ನು ಪಡೆದುಕೊಳ್ಳಬೇಕು. ಆದರೆ ಶಂತನು ದೇವವ್ರತನನ್ನು ತನ್ನ ಉತ್ತರಾಧಿಕಾರಿ ಎಂದು ಹೆಸರಿಸಿದ್ದರಿಂದ ಈ ಷರತ್ತನ್ನು ಒಪ್ಪಲು ಸಾಧ್ಯವಾಗಲಿಲ್ಲ. 8 ಸತ್ಯವತಿಯ ಕತೆ. ಸತ್ಯವತಿ ಯಾರು? ಇದು ಅವಳ ಕತೆ. ರಾಜ ಉಪಚಾರ ಮರದ ಕೆಳಗೆ ವಿಶ್ರಮಿಸುತ್ತಿದ್ದನು. ತನ್ನ ಹೆಂಡತಿಯ ಬಗ್ಗೆ ಯೋಚಿಸಿದನು ಮತ್ತು ಸ್ಖಲನ ಮಾಡಿದನು. ಅವನು ಒಂದು ಎಲೆಯಲ್ಲಿ ವೀರ್ಯವನ್ನು ಸುತ್ತಿ ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗಲು ಗಿಣಿಗೆ ಕೊಟ್ಟನು. ಆದರೆ ಗಿಡುಗ ಗಿಳಿಯ ಮೇಲೆ ದಾಳಿ ಮಾಡಿತು ಮತ್ತು ಎಲೆ ನದಿಗೆ ಬಿದ್ದಿತು. ಮೀನೊಂದು ಎಲೆಯನ್ನು ತಿಂದಿತು. ನಿಜವಾಗಿ ಅಪ್ಸರೆಯಾಗಿದ್ದ ಮೀನು ಮೀನಿನಂತೆ ಬದುಕಲು ಶಾಪ ನೀಡಿತು. ಒಬ್ಬ ಮೀನುಗಾರನು ಮೀನನ್ನು ಹಿಡಿದನು ಮತ್ತು ಅದರೊಳಗೆ ಅವಳಿ ಶಿಶುಗಳು ಕಂಡುಬಂದವು. ಅವನು ಅವರನ್ನು ರಾಜ ಉಪಚಾರರ ಬಳಿಗೆ ಕರೆದೊಯ್ದನು. ಅವನು ಹುಡುಗನನ್ನು ಸ್ವೀಕರಿಸಿದನು, ಆದರೆ ಹುಡುಗಿಯನ್ನು ಮೀನುಗಾರನಿಗೆ ಕೊಟ್ಟನು. ಅವಳು ಅವನ ಮಗಳಾದಳು. ಸತ್ಯವತಿ